ಡೊನೇಷನ್ ಹಾವಳಿ ವಿರೋಧಿಸಿ ಜಿಲ್ಲಾ ಶಿಕ್ಷಣ ರೆಗ್ಯುಲೇಟಿಂಗ್ ಪ್ರಾಧಿಕಾರವನ್ನು ರಚಿಸುವಂತೆ ವಂತಿಗೆ ವಸೂಲಿ ಮಾಡ್ತಾ ಇರುವ ಶಿಕ್ಷಣ ಸಂಸ್ಥೆಗಳ ಮೇಲೆ ಕ್ರಮ ಕೈಗೊಳ್ಳಲು ಆಗ್ರಹಿಸಿ ಭಾರತ ವಿದ್ಯಾರ್ಥಿ ಫೆಡರೇಷನ್ ಕರ್ನಾಟಕ ರಾಜ್ಯ ಸಮಿತಿ ರಾಜ್ಯಾದ್ಯಂತ ನೀಡಿದ ಹೋರಾಟದ ಕರೆಗೆ ಓಗೊಟ್ಟು ವಿರಾಜಪೇಟೆ ತಹಶೀಲ್ದಾರರ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಉಪತಹಶೀಲ್ದಾರರ ಮೂಲಕ ಮುಖ್ಯಮಂತ್ರಿಗಳಿಗೆ ಹಾಗೂ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ಹೋಗಬಾರದು 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 ಎಲ್ಲರಿಗೂ ಶಿಕ್ಷಣ ಸಿಗಲೇಬೇಕು ಸಿಗಲೇಬೇಕು ಸಿಗಲೇಬೇಕು. ಡೊನೇಷನ್ ವಸೂಲಿ ಮಾಡುವುದನ್ನು ತಕ್ಷಣ ನಿಲ್ಲಿಸಬೇಕು 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 ನಿಲ್ಲಿಸಬೇಕು. ಡೊನೇಷನ್ ನಿಯಂತ್ರಣ ಕಾಯ್ದೆಯನ್ನು ಸರ್ಕಾರ ಜಾರಿಗೊಳಿಸಬೇಕು 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 ಜಾರಿಗೊಳಿಸಬೇಕು. ಇನ್ಕ್ಲಾಬ್ ಜಿಂದಾಬಾದ್ ಎಸ್ಎಫ್ಐ ಜಿಂದಾಬಾದ್ ಇನ್ಕ್ಲಾಬ್ ಜಿಂದಾಬಾದ್ ಎಸ್ಎಫ್ಐ ಜಿಂದಾಬಾದ್. ಬಳಿಕ ಮಾತನಾಡಿದ ಎಸ್ಎಫ್ಐ ರಾಜ್ಯ ಉಪಾಧ್ಯಕ್ಷ ಬಸವರಾಜ ಎಸ್ ಅವರು 2026-27ನೇ ಸಾಲಿನಲ್ಲಿ ರಾಜ್ಯಾದ್ಯಂತ ಕೆಲವು ಖಾಸಗಿ ಶಿಕ್ಷಣ ಸಂಸ್ಥೆಗಳು ಈಗಾಗಲೇ ಪ್ರವೇಶಾತಿ ಪ್ರಕ್ರಿಯೆಯನ್ನು ಮುಕ್ತಾಯಗೊಳಿಸಿದ್ದು, ಈ ಸಂದರ್ಭದಲ್ಲಿ ಜಿಲ್ಲಾ ಶಿಕ್ಷಣ ಪ್ರಾಧಿಕಾರ ಸಭೆ ಸೇರಿ ಖಾಸಗಿ ಶಾಲೆಗಳ ಡೊನೇಷನ್ ಹಾವಳಿ ಕುರಿತು ಪಾಲಕರಿಗೆ ಮಾಹಿತಿಯನ್ನು ನೀಡಬೇಕಿತ್ತು. ಜಿಲ್ಲೆಗಳಲ್ಲಿ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಇರುವಂತಹ ಸಮಿತಿಯು ಸಭೆ ಸೇರಿ ಖಾಸಗಿ ಶಾಲೆಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡದಿರುವ ಕಾರಣ 1983ರ ಶಿಕ್ಷಣ ಕಾಯ್ದೆ ಮತ್ತು 2009ರ ಆರ್ಟಿಇ ಕಾಯ್ದೆಯನ್ನು ಸಂಪೂರ್ಣವಾಗಿ ಉಲ್ಲಂಘನೆ ಮಾಡುವುದರ ಮೂಲಕ ಹಗಲು ದರೋಡೆ ಮಾಡಿದ್ದಾರೆ. ಒಂದೆಡೆ ರಾಜ್ಯಾದ್ಯಂತ ಅಣಬೆಗಳಂತೆ ಖಾಸಗಿ ಶಾಲೆಗಳು ತಲೆ ಎತ್ತುತ್ತಿವೆ, ಮತ್ತೊಂದೆಡೆ ರಾಜ್ಯದಲ್ಲಿ ಸರ್ಕಾರಿ ಕನ್ನಡ ಮಾಧ್ಯಮ ಶಾಲೆಗಳು ಮುಚ್ಚುತ್ತಿವೆ. ಈಗಾಗಲೇ ಖಾಸಗಿ ಶಾಲೆಗಳಲ್ಲಿ ದಾಖಲಾತಿ ಹೆಸರಲ್ಲಿ ಡೊನೇಷನ್ ಹಣವನ್ನು ಮನಬಂದಂತೆ ವಸೂಲಿ ಮಾಡಲು ಮುಂದಾಗಿದ್ದಾರೆ. ಬಡ, ಹಿಂದುಳಿದ, ದಲಿತ, ಅಲ್ಪಸಂಖ್ಯಾತರ ಮಕ್ಕಳು ಖಾಸಗಿ ಶಾಲೆಗಳಲ್ಲಿ ಡೊನೇಷನ್ ಪಿಡುಗಿನಿಂದ ಶಾಲೆಗಳಲ್ಲಿ ಓದುವುದು ಅಸಾಧ್ಯವಾಗ್ತಾ ಇದೆ. ಇಡೀ ರಾಜ್ಯದಲ್ಲಿ ಇವತ್ತು 2026 ಮತ್ತು 27ನೇ ಶೈಕ್ಷಣಿಕ ವರ್ಷ ಪ್ರಾರಂಭ ಆಗಿದೆ. ಈ ಶೈಕ್ಷಣಿಕ ವರ್ಷ ಪ್ರಾರಂಭ ಆಗಿ ಇನ್ನು ಕಳೆದ ಒಂದು ತಿಂಗಳಿಂದ ಈಗಾಗಲೇ ಖಾಸಗಿ ಶಾಲಾ ಕಾಲೇಜುಗಳಲ್ಲಿ ಬಹುತೇಕ ದಾಖಲೆಯನ್ನು ಪೂರ್ಣಗೊಳಿಸಿ ಇವತ್ತು ಲಕ್ಷಾಂತರ ರೂಪಾಯಿ ಅಮೌಂಟನ್ನು ವಸೂಲಿ ಮಾಡುವ ಮೂಲಕ ಇವತ್ತು ಇಡೀ ರಾಜ್ಯದಲ್ಲೇ ಗಣೇಶ ಹಾವಳಿ ವಿಪರೀತವಾಗಿ. ಹಾಗಾಗಿ ಗಣೇಶ ಹಾವಳಿ ನಿಲ್ಲಬೇಕು ಮತ್ತು ಶಿಕ್ಷಣ ರೆಗ್ಯುಲೇಟರಿ ಆ್ಯಕ್ಟ್ ಡೇರಾ ಕಮಿಟಿನ ಪ್ರತಿ ತಾಲೂಕು ಮತ್ತು ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾಧಿಕಾರಿ ಮತ್ತು ತಾಲೂಕು ಮಟ್ಟದಲ್ಲಿ ಇರ್ತಕ್ಕಂಥ BO ಶಿಕ್ಷಣಾಧಿಕಾರಿಗಳು ಮತ್ತು DDP ಮೂಲಕ ಪಾಲಕರ ಮತ್ತು ವಿದ್ಯಾರ್ಥಿಗಳನ್ನ ಮತ್ತು ಸಾಮಾಜಿಕ ಕಾರ್ಯಕರ್ತರನ್ನು ಒಳಗೊಂಡಿರ್ತಕ್ಕಂಥ ಒಂದು ಕಮಿಟಿ ರಚನೆ ಮಾಡಿ ಇವತ್ತು ಶುಲ್ಕ ನಿಗದಿಯನ್ನು ನಿಗದಿಪಡಿಸಿ ಸರ್ಕಾರ ಎಷ್ಟು ನಿಗದಿಪಡಿಸಿದ ಅಷ್ಟೇ ಶುಲ್ಕವನ್ನು ತೆಗೆದುಕೊಳ್ಬೇಕಂತೇಳಿ ಆಗ್ರಹ ಮಾಡಿ ವಿದ್ಯಾರ್ಥಿ ಕರ್ನಾಟಕ ರಾಜ್ಯ ಸಮಿತಿ ಮೇ 7ನೇ ತಾರೀಕು ಇವತ್ತು ಇಡೀ ರಾಜ್ಯದಂತ ಇವತ್ತು ವಿದ್ಯಾರ್ಥಿಗಳು ಮತ್ತು ಪಾಲಕರು BDO ಜಿಲ್ಲಾಧಿಕಾರಿಗಳ ಮೂಲಕ ಮನವಿ ಪತ್ರ ಕೊಟ್ಟು ಇವತ್ತು ಗಣೇಶ ಹಾವಳಿಯನ್ನು ತಡೆಗಟ್ಟಬೇಕು. ಇವತ್ತು ಶಿಕ್ಷಣ ಅಂತಕ್ಕಂಥದ್ದು ಮೂಲಭೂತ ಅರ್ಥ ಆಗಬೇಕು, ಎಲ್ರಿಗೂ ಉಚಿತ ಶಿಕ್ಷಣ ಸಿಗಬೇಕನ್ನೋ ಕನ್ನಡ ಇವತ್ತು SFI ಹೋರಾಟ ಮಾಡಿ ಒಂದು ಮನವಿ ಪತ್ರ ಸಲ್ಲಿಸ್ತದೆ. ಈ ಲೆಕ್ಕದಲ್ಲಿ ಕೂಡ ಇಲ್ಲಿರ್ತಕ್ಕಂತಹ ವಿರಾಜಪೇಟೆ ಮತ್ತು ಕೊಡಗು ಜಿಲ್ಲೆ ಸೇರಿದಂಥ ಈ ರಾಜ್ಯದಲ್ಲಿ ಇರ್ತಕ್ಕಂಥ ಡೊನೇಷನ್ ಕೂಡ ನಿಲ್ಲಬೇಕು. ಯಾಕಂತಂದ್ರೆ ಕನಿಷ್ಠ LKG UKG ಅಡ್ಮಿಷನ್ ಮಾಡತಕ್ಕಂಥ ಮಕ್ಕಳಿಗೆ ಇವತ್ತು ಬೆಂಗಳೂರು ಮತ್ತು ದೊಡ್ಡ ದೊಡ್ಡ ಕ್ಷೇತ್ರದಿಂದ ನಮ್ಮ ಜಿಲ್ಲೆ ಸೇರಿದಂಥ ಇವತ್ತು ಲಕ್ಷಾಂತರ ರೂಪಾಯಿ ಡೊನೇಷನ್ ಕೊಡಬೇಕು. ಹಾಗಾಗಿ ಅದನ್ನೆಲ್ಲ ಕಡಿವಾಣ ಹಾಕ್ಬೇಕಂತಂದರೆ ಈಗ ಡೇರಾ ಕಮಿಟಿ ಶಿಕ್ಷಣ ಹಕ್ಕು ಕಾಯ್ದೆ 1983 ಮತ್ತು RTI ಕಾಯ್ದೆ 2009ರ ಪ್ರಕಾರವಾಗಿ ಇವತ್ತು ಆ ಕಾಯ್ದೆಯನ್ನು ಅನುಸರಿಸಿ ಇವತ್ತು ಶುಲ್ಕವನ್ನು ನಿಗದಿಪಡಿಸಿ ಅಷ್ಟೇ ತೆಗೆದು. ಆದರೆ ಇವತ್ತು ಇಡೀ ರಾಜ್ಯದಲ್ಲಿ ನೋಡ್ತಕ್ಕಂಥ ಖಾಸಗಿ ಶಾಲಾ ಕಾಲೇಜುಗಳಲ್ಲಿ ಏನು ನಡೀತದೆ ಅಂತಂದರೆ ಇವತ್ತು ಅವರೇ ಸಾಕ್ಸು, ಪುಸ್ತಕ, ಬ್ಯಾಗ್ ತೆಗೆದುಕೊಂಡು ಟ್ಯೂಷನ್ ಫೀಸು ಮತ್ತು ಇವತ್ತು ಹಾಸ್ಟೆಲ್ ಸೇರಿದಂತೆ ಇವತ್ತು ಲಕ್ಷಾಂತರ ರೂಪಾಯಿಯನ್ನು ಸುಲಿಗೆ ಮಾಡ್ತಾರೆ. ಈ ರೀತಿ ಮಾಡುತ್ತಾ ಇದ್ದಂಥ ಮಕ್ಕಳು ಮಾತ್ರ ಕೇವಲ ಇವತ್ತು ಶಿಕ್ಷಣ ಪಡ್ತಕ್ಕಂಥದ್ದು, ಬಡವರ ಮಕ್ಕಳು ಇವತ್ತು ಶಿಕ್ಷಣ ವಂಚಿತ ಆಗ್ತಾರೆ. ಹಾಗಾಗಿ ಕೂಡಲೇ ಅದನ್ನ ಅಧಿಕಾರಿಗಳು ಎಚ್ಚರಿಸ್ಕೊಂಡು ಡೊನೇಷನ್ ಅವರೇ ತಡೆಗಟ್ಟಲಿಕ್ಕೆ ಮತ್ತು ಡೇರಾ ಕಮಿಟಿ ರಚನೆ ಮಾಡಲಿಕ್ಕೆ ಮುಂದಾಗಬೇಕಂತೇಳಿ ತಮಗೆ ಈ ಮೂಲಕ ನಮ್ಮ ವಿದ್ಯಾರ್ಥಿ ನಿಗಮ ಇರ್ತಕ್ಕಂಥ ಇಲ್ಲಿ DYFI ಮತ್ತು ನಮ್ಮ ಬಹುತೇಕ ಸಾಮಾಜಿಕ ಮುಖಂಡರು ಮತ್ತು ಪಾಲಕರು ವಿದ್ಯಾರ್ಥಿಗಳ ಸೇವೆಯನ್ನು ಇದನ್ನು ಸರ್ಕಾರ ಭಾಳ ಗಂಭೀರವಾಗಿ ಪರಿಗಣಿಸಿದೆ. ಕಾರ್ಯದರ್ಶಿ ವಿಜಯ್ ಕುಮಾರ್ ಮಾತನಾಡಿ, ಪ್ರವೇಶ ಪರೀಕ್ಷೆ ನಡೆಸುವ ಶಾಲೆಗಳಿಗೆ 25,000 ರೂಪಾಯಿ ದಂಡ ಹಾಕಬೇಕೆಂದು ಹೇಳಿದೆ. ವಿದ್ಯಾರ್ಥಿಗಳ ಸಂಖ್ಯೆ, ಕಲಿಕಾ ಮಾಧ್ಯಮ, ಶುಲ್ಕದ ವಿವರ, ಕ್ರೀಡಾಂಗಣ, ಶೌಚಾಲಯ, ಶಿಕ್ಷಕರ ಸಂಖ್ಯೆ ಮುಂತಾದ ಮಾಹಿತಿಯನ್ನು ಫ್ಲೆಕ್ಸ್ ಪ್ರಕಟಿಸಬೇಕೆಂದು ಹಾಗೂ ಇದೇ ಮಾಹಿತಿಯನ್ನು ಇಲಾಖೆ ವೆಬ್ಸೈಟ್ನಲ್ಲಿ ಪ್ರಕಟಿಸಬೇಕೆಂದು ಶಿಕ್ಷಣ ಇಲಾಖೆ ಆದೇಶಿಸಿದೆ. ಆದರೆ ಇದನ್ನು ಖಾಸಗಿ ಶಿಕ್ಷಣ ಸಂಸ್ಥೆಗಳು ಜಾರಿ ಮಾಡಿಲ್ಲ. ಸರ್ಕಾರದ ಸುತ್ತೋಲೆಯಲ್ಲಿ DDPI ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಇದನ್ನು ಪರಿಶೀಲಿಸಬೇಕೆಂದು ಹೇಳಿದ್ದರು. ಇಲಾಖಾಧಿಕಾರಿಗಳು ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಮಣಿದು ಸರಿಯಾಗಿ ಪರಿಶೀಲನೆ ಮಾಡ್ತಾ ಇಲ್ಲ ಎಂದು ಆರೋಪಿಸಿದರು. DYFI ರಾಜ್ಯಾಧ್ಯಕ್ಷೆ ಲವಿತ್ರ ವಸ್ತ್ರತ್,
ಎಸ್ಎಫ್ಐ ರಾಜ್ಯ ಜಂಟಿ ಕಾರ್ಯದರ್ಶಿ ವಿನೂಶ್ ರಮಣ, ಅನಂತರಾಜ್ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು.